ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕಲಬಾವಿ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲಾ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮ ಶನಿವಾರ ದಿನಾಂಕ 27/12/2025 ಭಾನುವಾರ ನಡೆಯಲಿದೆ. ದಿನಾಂಕ 28/12/2025 2 ದಿನ ನಡೆಯಲಿರುವ ಕಾರ್ಯಕ್ರಮಗಳು ಬೆಳಗ್ಗೆ 7:30ಕ್ಕೆ 9 ಗಂಟೆಯವರೆಗೆ ಕುಂಭಮೇಳ ಮೆರವಣಿಗೆ ನಡೆಯಲಿದೆ. ನಂತರ 9 ಗಂಟೆಯಿಂದ 9:30ರಿಂದ ಶತಮಾನೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. 10ರಿಂದ 1 ಗಂಟೆಯವರೆಗೆ ಮುಖ್ಯ ವೇದಿಕೆ ಕಾರ್ಯಕ್ರಮ ಮತ್ತು ಉದ್ಘಾಟನಾ ಸಮಾರಂಭ ನಡೆಯಲಿದೆ. ನಂತರ ಪ್ರಾರ್ಥನೆ, ಸ್ವಾಗತ, ಭಾಷಣ, ದೀಪ ಪ್ರಜ್ವಲನೆ, ಶತಮಾನೋತ್ಸವ ಪಯಣ, ವರದಿ ಸ್ಮರಣ, ಸಂಚಿಕೆ ಬಿಡುಗಡೆ, ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಂತರ ಮಲ್ಲಪ್ಪ ಹೊಂಗಲ್ ಇವರಿಂದ ಮೊಬೈಲ್ ಮಲ್ಲ, ಹಾಸ್ಯ ಕಾರ್ಯಕ್ರಮಗಳು, ಉದ್ಘಾಟನಾ ಸಮಾರಂಭ. ದಿವ್ಯ ಸಾನ್ನಿಧ್ಯವನ್ನು ತಪೋನಿಷ್ಠ ಶ್ರೀ ಶ್ರೀ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸುಖದೇವಾನಂದ ಪುಣ್ಯಾಶ್ರಮ ನಯನಗರ್ ಇವರು ವಹಿಸಿಕೊಳ್ಳುವವರು. ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ನೆರವೇರಿಸುವವರು. ಶತಮಾನೋತ್ಸವದ ಧ್ವಜಾರೋಹಣವನ್ನು ಕಿತ್ತೂರು ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ರವರು, ಮಾನಸಿಕೆಯನ್ನು ಲೋಕಸಭಾ ಸದಸ್ಯರು, ಕೇಂದ್ರ ಕ್ಷೇತ್ರದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಶಾರದಾ ಮಾತೆ ಮೂರ್ತಿ ಅನಾವರಣವನ್ನು ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ ಅವರು ನೆರವೇರಿಸಿಕೊಡಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಚೆನ್ನರಾಯ ಹಟ್ಟಿಹೋಳಿ, ವಿಧಾನ ಪರಿಷತ್ ಸದಸ್ಯರು, ಪದವೀಧರ ಕ್ಷೇತ್ರದ ಶ್ರೀ ಹನುಮಂತ ನೀರಾಣಿ ಅವರ ಘನ ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಮಹಾಂತೇಶ್ ಬಡಗೌಡ, ಸೋಮೇಶ್ವರ ಶುಗರ್ಸ್ ಫ್ಯಾಕ್ಟರಿ ಅಧ್ಯಕ್ಷರಾದ ಬಸವರಾಜ್ ಬಾಳೆಕುಂದರ್ಗಿ, ಉಪವಿಭಾಗಾಧಿಕಾರಿಗಳಾದ ಪ್ರವೀಣ್ ಜೈನ್, ತಾಲೂಕು ದಂಡಾಧಿಕಾರಿಗಳಾದ KR ಪಾಟೀಲ್, ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನಿಂಗಪ್ಪ ಮಸಳೆ, ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿಯ ಉಪನಿರ್ದೇಶಕರಾದ ಶ್ರೀಮತಿ ಲೀಲಾವತಿ ಹಿರೇಮಠ್ ಚೆನ್ನಮ್ಮ, ಕಿತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ CY ತುಬಾಕದ್, ಯುವ ಮುಖಂಡರಾದ ರಾಜೇಂದ್ರ ಇಮಾಮ್ದಾರ್, ವೃತ್ತ ಆರಕ್ಷಕ ನಿರೀಕ್ಷಕರಾದ ಶಿವಾನಂದ್ ಗುಡಗನಟ್ಟಿ, ಕ್ಷೇತ್ರ ಸಮನ್ವಯ ಅಧಿಕಾರಿ ಶ್ರೀಮತಿ ಗಾಯತ್ರಿ ಅಜ್ಜನವರ್, ನ್ಯಾಯವಾದಿಗಳಾದ ಅನೂಪ್ ದೇಶಪಾಂಡೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಳಗಾವಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ರಾಯಬಕೊಳ, ಉದ್ಯಮಿಗಳಾದ ಶ್ರೀ ರೆಹಮಾನ್ ಸಾಬ್, ದರ್ಗಾದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಳಗಾವಿಯ ಜಿಲ್ಲಾಧ್ಯಕ್ಷರಾದ ಜಯಕುಮಾರ್ ಹೆಬ್ಳಿ, ಕಲಬಾವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶಿವಣ್ಣ ಕರಡಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಜಯರಾಮ್ ಅವರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ, ಕಿತ್ತೂರು ವಾಣಿ ನ್ಯೂಸ್. ಸರ್, ನಾಳೆ 27, 28 2 ದಿನ 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ರಿ. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಉದ್ಘಾಟನೆಗೆ ಬರ್ತಾ ಇದ್ದಾರೆ, ಏನೇನು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀರಾ ಅಂತ ಸರ್ ಏನು ಹೇಳ್ಬೋದು ಸರ್? ನಮಸ್ಕಾರ ಸರ್. ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆ ಕಲಬಾವಿಯ 100 ವರ್ಷಗಳ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು, ಲೋಕೋಪಯೋಗಿ ಮಂತ್ರಿಗಳು ಹಾಗೂ ಪೂಜ್ಯ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ನಯನಗರ್ ಇವರು ಕೂಡ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಭೂದಾನಿಗಳಾದಂತಹ ಶಿವಪ್ಪ ರುದ್ರಪ್ಪ ನಂದೆನ್ನವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ನಮ್ಮ SDMC ಅಧ್ಯಕ್ಷರಾದಂಥ ಶ್ರೀಯುತ ಶಂಕರ್ ಸಣ್ಣಪ್ಪ ಪೂಜಾರಿ ಅವರ ಒಂದು ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಇದೀಗ ತಾನೇ ಹೇಳಿದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಂದ ನೆರವೇರ್ಪಡ್ತದೆ. ಈ ಒಂದು ಶತಮಾನೋತ್ಸವ ಧ್ವಜಾರೋಹಣವನ್ನು ಜನಪ್ರಿಯ ಶಾಸಕರಂಥ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್, ಮಾನ್ಯ ಶಾಸಕರು, ಚೆನ್ನಮ್ಮನ ಕಿತ್ತೂರು ಮತಕ್ಷೇತ್ರ ಇವರು ಧ್ವಜಾರೋಹಣ ಮಾಡಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ 100 ವರ್ಷಗಳ ಕಾರ್ಯಕ್ರಮದ ಸ್ಮರಣ ಸಂಚಿಕೆಯನ್ನು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾನ್ಯ ಲೋಕಸಭಾ ಸದಸ್ಯರು, ಕೆನರಾ ಕ್ಷೇತ್ರ ಇವರಿಂದ ಬಿಡುಗಡೆಗೊಳ್ಳುತ್ತದೆ. ಹಾಗೆ ನಮ್ಮ ಶಾಲೆಯಲ್ಲಿ ಒಂದು ನೂತನವಾಗಿ ಶಾರದಾ ಮಾತೆಯ ಮೂರ್ತಿಯನ್ನು ಅನಾವರಣವನ್ನು ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ, ಮಾನ್ಯ ರಾಜ್ಯಸಭಾ ಸದಸ್ಯರು ಅವರು ಒಂದು ಮೂರ್ತಿಯ ಅನಾವರಣವನ್ನು ಮಾಡಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಸನ್ಮಾನ್ಯ ಶ್ರೀ ಚನ್ನರಾಜ್ ಹಟ್ಟಿಹೊಳಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸನ್ಮಾನ್ಯ ಶ್ರೀ ಹನುಮಂತ ನಿರಾಣಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು. ಇದಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾದೇಶ್ ದೊಡ್ಡಗೌಡ್,
ಬಸವರಾಜ್ ಬಾಳೆಕುಂದ್ರಿಗೆ ಅಧ್ಯಕ್ಷರು, ಸೋಮೇಶ್ವರ ಶುಗರ್ ಫ್ಯಾಕ್ಟ್ರಿ ಬೆಳವಡಿ, ರಾಜೇಂದ್ರ ಇನಾಮದಾರ್ ಸರ್, ಯುವ ಮುಖಂಡರು, ಶಿಕ್ಷಣ ಪ್ರೇಮಿಗಳು, ಹಾಗೆ ಶಿವಾನಂದ ಗುಡಗನಟ್ಟಿ, ವೃತ್ತ ಆರಕ್ಷಕ ನಿರೀಕ್ಷಕರು, ಚೆನ್ನಮ್ಮನ ಕಿತ್ತೂರು, ಶ್ರೀಯುತ ಪ್ರವೀಣ್ ಜೈನ್, ಮಾನ್ಯ ಉಪವಿಭಾಗಾಧಿಕಾರಿಗಳು ಬೈಲೊಂಗಲ್ ಅವರು, ಹಾಗೂ ಶ್ರೀ KR ಪಾಟೀಲ್, ತಾಲೂಕಾ ದಂಡಾಧಿಕಾರಿಗಳು, ಚೆನ್ನಮ್ಮನ ಕಿತ್ತೂರು, ಶ್ರೀಯುತ ನಿಂಗಪ್ಪ ಮೊಸಳಿ, ತಾಲೂಕಾ ಕಾರ್ಯನಿರ್ವಹಣಾಧಿಕಾರಿಗಳು, ಚೆನ್ನಮ್ಮನ ಕಿತ್ತೂರು, ಹಾಗೆ ಶ್ರೀ ಜಯರಾಮ್ ಕಾದ್ರೋಳಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಸರ್ ಕಲಬಾವಿ. ಈಗ ಹಾಗೆ ಸರ್ ಈಗ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇಲ್ಲಿ ಏನೇನು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀರಾ ಅದು ಹೇಳಿ ಸರ್. ಇದು 2 ದಿನದ ಕಾರ್ಯಕ್ರಮ. 27 ಇದೇ ತಿಂಗಳ 27, ನಾಳೆ ಡಿಸೆಂಬರ್ ತಿಂಗಳ ಮೊದಲನೇ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕುಂಭಮೇಳದೊಂದಿಗೆ ಸರಸ್ವತಿ ಪೂಜಾ ಅನಾವರಣ, ಹಾಗೆ ನಮ್ಮ ಧ್ವಜಾರೋಹಣ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ, ಸ್ಮರಣೋತ್ಸವದ ಪಯಣದ ವರದಿ, ಹೀಗೆ 10 ಹಲವು ಕಾರ್ಯಕ್ರಮಗಳೊಂದಿಗೆ ಸಾಯಂಕಾಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಮೊದಲಾಗಿ ಕುಂಭಮೇಳದೊಂದಿಗೆ ಧ್ವಜಾರೋಹಣ ಹಾಗೂ ಮೂರ್ತಿ ಅನಾವರಣಗೊಳ್ಳುವ ಹಾಗೂ ಬುಕ್ ಕೂಡ ಏನೋ ಒಂದು ರೆಡಿ ಮಾಡ್ತಾ ಸುಮಾರು ಸಂಚಿಕೆ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಓಕೆ ಸರ್, 2 ದಿನ ಕಾರ್ಯಕ್ರಮ ನಡೀತೈತೆ ಅಂದಂಗೆ. ಹೌದು. ಮುಖ್ಯ ಅತಿಥಿಗಳಿಗೆ ಯಾರು ಶ್ರೀಗಳು, ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಅಂದಂಗೆ. ಸಂಸ್ಕೃತಿ ಕಾರ್ಯಕ್ರಮ ಕೂಡ ನಡೀತವೆ. ಹೌದು. ಓಕೆ ಸರ್, 2 ದಿನ ಇರ್ತಾವಲ್ಲ ಸರ್? 2 ದಿನ, ಇವತ್ತು ಮತ್ತು ನಾಳೆ. 2 ದಿನ ಇರ್ತವೆ, ನಾಳೆ ಮತ್ತು ನಾಳೆದು. ಓಕೆ ಸರ್. ಓಕೆ, ಕೊನೆಯದ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್? ಸರ್ ಮತ್ತೇನಿದೆ, ಇದು ಹಾಗೆ ಈ ಒಂದು ಶಾಲೆ ಪ್ರಾರಂಭ ಆದದ್ದು 9/11/1925ನೇ ಇಸ್ವಿ. ಅಂದರೆ ಈ ಒಂದು 2025 ನವಂಬರಕ್ಕೆ ಒಂದು 100 ವರ್ಷಗಳನ್ನು ಕಂಡಂಥ ಈ ಶಾಲೆ ಅತಿ ಉತ್ಸಾಹದಿಂದ, ವಿಜೃಂಭಣೆಯಿಂದ, ಊರಿನ ಎಲ್ಲ ಗಣ್ಯ ನಾಗರಿಕರು ಸಹಕಾರದಿಂದ, ಆಮೇಲೆ ಗ್ರಾಮದ ಎಲ್ಲ ವಿವಿಧ ಸಂಘಟನೆಗಳು, ಹಳೆ ವಿದ್ಯಾರ್ಥಿಗಳು, ಹಾಗೂ ಇಲ್ಲಿ ಕರೆಸಿದಂಥ ಎಲ್ಲ ಗುರುಗಳಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳಿಗೆ ಗುರುವಂದನಾ ಕಾರ್ಯಕ್ರಮವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇದೆ. ಹಾಗೆ ಇದು ಮೊದಲು ಗ್ರಾಮ ದೇವತೆಯ ಗುಡಿಯಲ್ಲಿ ಪ್ರಾರಂಭವಾದಂಥ ಶಾಲೆ ಹಂತ ಹಂತವಾಗಿ ವಿವಿಧ ಗುಡಿ ಗುಂಡಾರಗಳಲ್ಲಿ ಕಟ್ಟೆಗಳ ಮೇಲೆ ಶಾಲೆಯನ್ನು ನಡೆಸ್ತಾ 1925ರಿಂದ ಇದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾದರಿ ಪ್ರಾಥಮಿಕ ಶಾಲೆಗೆ 2022ರಿಂದ ಉನ್ನತೀಕರಣಗೊಂಡು ಈ ಅವಧಿಯೊಳಗೆ 50ಕ್ಕಿಂತ ಹೆಚ್ಚು ಶಿಕ್ಷಕರು ಈ ಒಂದು ಶಾಲೆಯೊಳಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇದು ಕೂಡ ಒಂದು ನಮ್ಮ ಕಲಬಾವಿ ಊರು ಅಥವಾ ಕಲಬಾವಿ ನಮ್ಮ ಇಡೀ ಶಾಲೆ ಒಂದು CRC ಒಳಗೊಂಡದ ಸಮೂಹ ಸಂಪನ್ಮೂಲ ಕೇಂದ್ರವನ್ನಾಗಿ ಮಾಡಿಕೊಂಡು ಇಲ್ಲಿ ಹಲವಾರು ಭೌತಿಕ ಹಾಗೂ ಶೈಕ್ಷಣಿಕವಾಗಿ ವಹಿಸಿರುವ ಸಾಮಗ್ರಿಗಳನ್ನು ಹಲವಾರು ಮಹಿಳೆಯರು ದೇಣಿಗೆಯಾಗಿ ನೀಡುವುದರೊಂದಿಗೆ ಈ ಒಂದು 100 ವರ್ಷಗಳ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಸುಂದರವಾದ ಇಂದಿನ ಈ ಒಂದು ಸಭೆಯಲ್ಲಿ ನಾಂದಿಯಾಗಿದೆ. ಹಾಗೆ ನಮ್ಮ ಎಲ್ಲರ ಈ ಒಂದು ಮುಖ್ಯವಾದಂತಹ ಗುರಿ ಇಂದಿನ ಈ ಒಂದು ಶಿಕ್ಷಣದಲ್ಲಿ ಅತಿ ಅವಶ್ಯವಾಗಿ ಬೇಕಾದಂತಹ ಮೌಲ್ಯಾಧಾರಿತ ಶಿಕ್ಷಣದ ಅವಶ್ಯಕತೆ ಇರುವುದರಿಂದ ಅದಕ್ಕೆ ನಮ್ಮೆಲ್ಲರ ಒಂದು ಶ್ರಮ ಇದೆ ಅಂತ ಹೇಳ್ಬೋದು.